ಆಕೆ ಕಿಲಾಡಿಗಳಿಗೆ ಕಿಲಾಡಿ ಅನ್ನಿಸ್ಕೊಂಡಿದ್ದಂಥ ಚಾಲಾಕಿ ಲೇಡಿ. ಮತ್ತೊಬ್ಬನ ಸಹವಾಸ ಮಾಡಿ ಗಂಡನಿಗೆ ಯಮಲೋಕ ತೋರಿಸಿದಂಥ ಐನಾತಿ ಹೆಂಡತಿ. ಇದೀಗ ಈ ಕಿಲ್ಲರ್ ಹೆಂಡತಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಿಲ್ಲರ್ ಗಂಗಮ್ಮಾಳಿಗೆ ಜೀವಾವಧಿ ಶಿಕ್ಷೆ. ಪತಿ ಕೊಂದು ಜಗಲಿ ಕೆಳಗೆ ಹೂತಿದ್ದ ಪತ್ನಿ. ಈ ದೃಶ್ಯ ನೋಡಿ. ಅದು 2010 ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಹೆಂಡತಿ ಪ್ರಿಯಕರ ಸೇರಿ ಗಂಡನ ಕಥೆ ಮುಗಿಸಿದ್ರು. ಇಬ್ಬರ ಚಕ್ಕಂದಕ್ಕೆ ಗಂಡ ಅಡ್ಡಿ ಆಗ್ತಿದ್ದಾನೆ ಅಂತ ಉಸಿರುಗಟ್ಟಿಸಿ ಕೊಂದು ದೇವರ ಮನೆ ಜಗಲಿ ಕೆಳಗೆ ಹೂತು ಹಾಕಿ 5 ವರ್ಷದ ನಂತರ ತಗಲಾಕೊಂಡಿದ್ರು. ಇದೀಗ ಗಂಡ ಲಕ್ಷ್ಮಣ್ ಕೊಂದ ಪತ್ನಿ ಗಂಗಮ್ಮ, ಈಕೆಯ ಪ್ರಿಯಕರ ಜಗದೀಶ್ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದೆ. ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ 2015 ಸೆಪ್ಟೆಂಬರ್ 8 ಒಂದು ಪ್ರಕರಣ ದಾಖಲಾಗಿರ್ತದೆ. ತಾಯಿ ಮೇಲೇ ಅವರ ಮಗಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಉಷಾ ಅನ್ನೋರು ಅವರ ತಾಯಿ ಗಂಗಮ್ಮ ಮತ್ತು ಅವನ ಲವರ್ ಜಗದೀಶ್ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಏನಂತ ಹೇಳಿದ್ರೆ 2010ರಲ್ಲಿ ಇವರು ಮನೆಯಲ್ಲಿ ಇರಬೇಕಾದ್ರೆ ಇವ್ರ ತಂದೆ ಲಕ್ಷ್ಮಣ್ ಅನ್ನೋರಿಗೆ ಇವರ ತಾಯಿ ಮತ್ತು ಇವ್ರಿಗೆ ಏನೋ ಅನೈತಿಕ ಸಂಬಂಧ ಇತ್ತು. ಆ ವ್ಯಕ್ತಿ ಇಬ್ಬರು ಸೇರಿ ನನ್ನ ತಂದೆಗೆ ಉಸಿರುಗಟ್ಟಿಸಿ ಸಾಯಿಸಿದ್ರು. ಅದಾದಮೇಲೆ ಅಲ್ಲೇ ದೇವ್ರ ಮನೆಯಲ್ಲಿ ನೆಲವನ್ನು ಬಗೆದು ಅಲ್ಲಿ ಹೂತಾಕಿ ನನಗೆ ಯಾರ ಹತ್ರ ಇದನ್ನು ಹೇಳಬಾರ್ದು, ಯಾರಾದರೆ ಹೇಳಿದ್ರೆ ನಿನ್ನನ್ನು ಸಾಯಿಸಿಬಿಡ್ತೀವಿ ಅಂತ. ಇವ್ರ ಮನೆಯಲ್ಲಿ ಇವ್ರಿಗೆ ಯಾರು ಬೇರೆ ಇರೋದಿಲ್ಲ, ಇವರೊಬ್ಬಳೆ ಮಗಳಾಗಿರ್ತಾಳೆ. ಕಣ್ಣಾರೆ ಅಪ್ಪನ ಕೊಂದಿದ್ದನ್ನು ನೋಡಿದ ಮಗಳು ಉಷಾ ಹೆದರಿಕೊಂಡು 5 ವರ್ಷವಾದರೂ ಅಪ್ಪನ ಕೊಲೆ ರಹಸ್ಯ ಹೇಳಿರಲಿಲ್ಲ. ತಾಯಿ ಗಂಗಮ್ಮ ಆಕೆಯ ಲವರ್ ಕಿರಿಕಿರಿಯಿಂದ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಅಪ್ಪನ ಸಾವಿನ ರಹಸ್ಯವನ್ನ ಹೊನ್ನಾಳಿ ಠಾಣಾ ಪೊಲೀಸರಿಗೆ ತಿಳಿಸ್ತಾಳೆ. ಆಗ ಮನೆಯ ಜಗುಲಿ ಕೆಳಗೆ ಹೂತಿದ್ದ ಹೆಣ ನೋಡಿ ಪೊಲೀಸರೇ ಶಾಕ್ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಸಿಕ್ಕಿದ್ದು ಕೊಲೆಯಾದ ಲಕ್ಷ್ಮಣ್ ಅಸ್ಥಿಪಂಜರ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಗಂಗಮ್ಮ ಮತ್ತು ಜಗದೀಶ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು. ಸುದೀರ್ಘ ವಿಚಾರಣೆ ಬಳಿಕ ದಾವಣಗೆರೆ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಗಂಗಮ್ಮ ಮತ್ತು ಪ್ರಿಯಕರ ಜಗದೀಶ್ಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 50,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಆಕೆ ಕಿಲಾಡಿಗಳಿಗೆ ಕಿಲಾಡಿ ಅನ್ನಿಸ್ಕೊಂಡಿದ್ದಂಥ ಚಾಲಾಕಿ ಲೇಡಿ. ಮತ್ತೊಬ್ಬನ ಸಹವಾಸ ಮಾಡಿ ಗಂಡನಿಗೆ ಯಮಲೋಕ ತೋರಿಸಿದಂಥ ಐನಾತಿ ಹೆಂಡತಿ. ಇದೀಗ ಈ ಕಿಲ್ಲರ್ ಹೆಂಡತಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಿಲ್ಲರ್ ಗಂಗಮ್ಮಾಳಿಗೆ ಜೀವಾವಧಿ ಶಿಕ್ಷೆ. ಪತಿ ಕೊಂದು ಜಗಲಿ ಕೆಳಗೆ ಹೂತಿದ್ದ ಪತ್ನಿ. ಈ ದೃಶ್ಯ ನೋಡಿ. ಅದು 2010 ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಹೆಂಡತಿ ಪ್ರಿಯಕರ ಸೇರಿ ಗಂಡನ ಕಥೆ ಮುಗಿಸಿದ್ರು. ಇಬ್ಬರ ಚಕ್ಕಂದಕ್ಕೆ ಗಂಡ ಅಡ್ಡಿ ಆಗ್ತಿದ್ದಾನೆ ಅಂತ ಉಸಿರುಗಟ್ಟಿಸಿ ಕೊಂದು ದೇವರ ಮನೆ ಜಗಲಿ ಕೆಳಗೆ ಹೂತು ಹಾಕಿ 5 ವರ್ಷದ ನಂತರ ತಗಲಾಕೊಂಡಿದ್ರು. ಇದೀಗ ಗಂಡ ಲಕ್ಷ್ಮಣ್ ಕೊಂದ ಪತ್ನಿ ಗಂಗಮ್ಮ, ಈಕೆಯ ಪ್ರಿಯಕರ ಜಗದೀಶ್ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದೆ. ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ 2015 ಸೆಪ್ಟೆಂಬರ್ 8 ಒಂದು ಪ್ರಕರಣ ದಾಖಲಾಗಿರ್ತದೆ. ತಾಯಿ ಮೇಲೇ ಅವರ ಮಗಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಉಷಾ ಅನ್ನೋರು ಅವರ ತಾಯಿ ಗಂಗಮ್ಮ ಮತ್ತು ಅವನ ಲವರ್ ಜಗದೀಶ್ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಏನಂತ ಹೇಳಿದ್ರೆ 2010ರಲ್ಲಿ ಇವರು ಮನೆಯಲ್ಲಿ ಇರಬೇಕಾದ್ರೆ ಇವ್ರ ತಂದೆ ಲಕ್ಷ್ಮಣ್ ಅನ್ನೋರಿಗೆ ಇವರ ತಾಯಿ ಮತ್ತು ಇವ್ರಿಗೆ ಏನೋ ಅನೈತಿಕ ಸಂಬಂಧ ಇತ್ತು. ಆ ವ್ಯಕ್ತಿ ಇಬ್ಬರು ಸೇರಿ ನನ್ನ ತಂದೆಗೆ ಉಸಿರುಗಟ್ಟಿಸಿ ಸಾಯಿಸಿದ್ರು. ಅದಾದಮೇಲೆ ಅಲ್ಲೇ ದೇವ್ರ ಮನೆಯಲ್ಲಿ ನೆಲವನ್ನು ಬಗೆದು ಅಲ್ಲಿ ಹೂತಾಕಿ ನನಗೆ ಯಾರ ಹತ್ರ ಇದನ್ನು ಹೇಳಬಾರ್ದು, ಯಾರಾದರೆ ಹೇಳಿದ್ರೆ ನಿನ್ನನ್ನು ಸಾಯಿಸಿಬಿಡ್ತೀವಿ ಅಂತ. ಇವ್ರ ಮನೆಯಲ್ಲಿ ಇವ್ರಿಗೆ ಯಾರು ಬೇರೆ ಇರೋದಿಲ್ಲ, ಇವರೊಬ್ಬಳೆ ಮಗಳಾಗಿರ್ತಾಳೆ. ಕಣ್ಣಾರೆ ಅಪ್ಪನ ಕೊಂದಿದ್ದನ್ನು ನೋಡಿದ ಮಗಳು ಉಷಾ ಹೆದರಿಕೊಂಡು 5 ವರ್ಷವಾದರೂ ಅಪ್ಪನ ಕೊಲೆ ರಹಸ್ಯ ಹೇಳಿರಲಿಲ್ಲ. ತಾಯಿ ಗಂಗಮ್ಮ ಆಕೆಯ ಲವರ್ ಕಿರಿಕಿರಿಯಿಂದ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಅಪ್ಪನ ಸಾವಿನ ರಹಸ್ಯವನ್ನ ಹೊನ್ನಾಳಿ ಠಾಣಾ ಪೊಲೀಸರಿಗೆ ತಿಳಿಸ್ತಾಳೆ. ಆಗ ಮನೆಯ ಜಗುಲಿ ಕೆಳಗೆ ಹೂತಿದ್ದ ಹೆಣ ನೋಡಿ ಪೊಲೀಸರೇ ಶಾಕ್ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಸಿಕ್ಕಿದ್ದು ಕೊಲೆಯಾದ ಲಕ್ಷ್ಮಣ್ ಅಸ್ಥಿಪಂಜರ.
ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಗಂಗಮ್ಮ ಮತ್ತು ಜಗದೀಶ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು. ಸುದೀರ್ಘ ವಿಚಾರಣೆ ಬಳಿಕ ದಾವಣಗೆರೆ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಗಂಗಮ್ಮ ಮತ್ತು ಪ್ರಿಯಕರ ಜಗದೀಶ್ಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 50,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಆಕೆ ಕಿಲಾಡಿಗಳಿಗೆ ಕಿಲಾಡಿ ಅನಿಸ್ಕೊಂಡಿದ್ದಂಥ ಚಾಲಾಕಿ ಲೇಡಿ. ಮತ್ತೊಬ್ಬನ ಸಹವಾಸ ಮಾಡಿ ಗಂಡನಿಗೆ ಯಮಲೋಕ ತೋರಿಸಿದಂಥ ಐನಾತಿ ಹೆಂಡತಿ. ಇದೀಗ ಈ ಕಿಲ್ಲರ್ ಹೆಂಡತಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಿಲ್ಲರ್ ಗಂಗಮ್ಮಳಿಗೆ ಜೀವಾವಧಿ ಶಿಕ್ಷೆ. ಪತಿ ಕೊಂದು ಜಗಲಿ ಕೆಳಗೆ ಹೂತಿದ್ದ ಪತ್ನಿ. ಈ ದೃಶ್ಯ ನೋಡಿ, ಅದು 2010 ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಹೆಂಡತಿ ಪ್ರಿಯಕರ ಸೇರಿ ಗಂಡನ ಕಥೆ ಮುಗಿಸಿದ್ರು. ಇಬ್ಬರ ಚಕ್ಕಂದಕ್ಕೆ ಗಂಡ ಅಡ್ಡಿ ಆಗ್ತಿದ್ದಾನೆ ಅಂತ ಉಸಿರುಗಟ್ಟಿಸಿ ಕೊಂದು ದೇವರ ಮನೆ ಜಗಲಿ ಕೆಳಗೆ ಹೂತು ಹಾಕಿ 5 ವರ್ಷದ ನಂತರ ತಗಲಾಕೊಂಡಿದ್ರು. ಇದೀಗ ಗಂಡ ಲಕ್ಷ್ಮಣ್ ಕೊಂದ ಪತ್ನಿ ಗಂಗಮ್ಮ, ಈಕೆಯ ಪ್ರಿಯಕರ ಜಗದೀಶ್ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದೆ. ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ 2015 ಸೆಪ್ಟೆಂಬರ್ 8 ಒಂದು ಪ್ರಕರಣ ದಾಖಲಾಗಿರ್ತದೆ. ತಾಯಿ ಮೇಲೇ ಅವರ ಮಗಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಉಷಾ ಅನ್ನೋರು ಅವರ ತಾಯಿ ಗಂಗಮ್ಮ ಮತ್ತು ಅವನ ಲವರ್ ಜಗದೀಶ್ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಏನಂತ ಹೇಳಿದ್ರೆ 2010ರಲ್ಲಿ ಇವರು ಮನೆಯಲ್ಲಿ ಇರಬೇಕಾದ್ರೆ ಇವ್ರ ತಂದೆ ಲಕ್ಷ್ಮಣ್ ಅನ್ನೋರಿಗೆ ಇವರ ತಾಯಿ ಮತ್ತು ಇವ್ರಿಗೆ ಏನೋ ಅನೈತಿಕ ಸಂಬಂಧ ಇತ್ತು. ಆ ವ್ಯಕ್ತಿ ಇಬ್ಬರು ಸೇರಿ ನನ್ನ ತಂದೆಗೆ ಉಸಿರುಗಟ್ಟಿಸಿ ಸಾಯಿಸಿದ್ರು. ಅದಾದಮೇಲೆ ಅಲ್ಲೇ ದೇವ್ರ ಮನೆಯಲ್ಲಿ ನೆಲವನ್ನು ಬಗೆದು ಅಲ್ಲಿ ಹೂತಾಕಿ ನನಗೆ ಯಾರ ಹತ್ರ ಇದನ್ನು ಹೇಳಬಾರ್ದು, ಯಾರಾದರೆ ಹೇಳಿದ್ರೆ ನಿನ್ನನ್ನು ಸಾಯಿಸಿಬಿಡ್ತೀವಿ ಅಂತ. ಇವ್ರ ಮನೆಯಲ್ಲಿ ಇವಳಿಗೆ ಯಾರು ಬೇರೆ ಇರೋದಿಲ್ಲ, ಇವರೊಬ್ಬಳೆ ಮಗಳಾಗಿರ್ತಾಳೆ. ಕಣ್ಣಾರೆ ಅಪ್ಪನ ಕೊಂದಿದ್ದನ್ನು ನೋಡಿದ ಮಗಳು ಉಷಾ ಹೆದರಿಕೊಂಡು 5 ವರ್ಷವಾದರೂ ಅಪ್ಪನ ಕೊಲೆ ರಹಸ್ಯ ಹೇಳಿರಲಿಲ್ಲ. ತಾಯಿ ಗಂಗಮ್ಮ ಆಕೆಯ ಲವರ್ ಕಿರಿಕಿರಿಯಿಂದ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಅಪ್ಪನ ಸಾವಿನ ರಹಸ್ಯವನ್ನ ಹೊನ್ನಾಳಿ ಠಾಣಾ ಪೊಲೀಸರಿಗೆ ತಿಳಿಸ್ತಾಳೆ. ಆಗ ಮನೆಯ ಜಗುಲಿ ಕೆಳಗೆ ಹೂತಿದ್ದ ಹೆಣ ನೋಡಿ ಪೊಲೀಸರೇ ಶಾಕ್ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಸಿಕ್ಕಿದ್ದು ಕೊಲೆಯಾದ ಲಕ್ಷ್ಮಣ್ ಅಸ್ಥಿಪಂಜರ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಗಂಗಮ್ಮ ಮತ್ತು ಜಗದೀಶ್ನನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ರು. ಸುದೀರ್ಘ ವಿಚಾರಣೆ ಬಳಿಕ ದಾವಣಗೆರೆ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಗಂಗಮ್ಮ ಮತ್ತು ಪ್ರಿಯಕರ ಜಗದೀಶ್ಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 50,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ.